ಇಂಧನ ಸಚಿವ ಕೆಜೆ ಜಾರ್ಜ್ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಮಣೆ ಹಾಕಲಾಗ್ತಾ ಇದೆಯಾ? ಗುತ್ತಿಗೆದಾರ ಟೆಂಡರ್ ಅವಧಿ ಬ್ಯಾಕ್ ಟು ಬ್ಯಾಕ್ ವಿಸ್ತರಣೆ ಮಾಡ್ತಿರೋದು ಯಾಕೆ? ಬೆಸ್ಕಾಂ ಅಧಿಕಾರಿಗಳ ಉದ್ಧಾರಕ್ಕೋ ಕಾಂಟ್ರಾಕ್ಟರ್ಗಳ ಲಾಭಕ್ಕೋ? ಇನ್ನು ಔಟ್ಸೋರ್ಸ್ ಸಿಬ್ಬಂದಿ ಏಜೆನ್ಸಿ ಕಂಪನಿಗೆ ಮಣೆ ಹಾಕ್ತಿರೋದು ಯಾಕೆ ಬೆಸ್ಕಾಂ? ಇಂಧನ ಸಚಿವ ಕೆಜೆ ಜಾರ್ಜ್ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಗುತ್ತಿಗೆದಾರ ಟೆಂಡರ್ ಅವಧಿ ಬ್ಯಾಕ್ ಟು ಬ್ಯಾಕ್ ವಿಸ್ತರಣೆ ಮಾಡ್ತಿರೋದು ಯಾಕೆ? ಬೆಸ್ಕಾಂ ಅಧಿಕಾರಿಗಳ ಉದ್ಧಾರಕ್ಕೋ ಕಾಂಟ್ರಾಕ್ಟರ್ಗಳ ಲಾಭಕ್ಕೋ? ಔಟ್ಸೋರ್ಸ್ ಸಿಬ್ಬಂದಿ ಏಜೆನ್ಸಿ ಕಂಪನಿಗೆ ಮಣೆ ಹಾಕ್ತಿರೋದು ಯಾಕೆ ಬೆಸ್ಕಾಂ? ಕೆಎಸ್ಎಫ್ 9 ಕಂಪನಿಗೆ ಮಣೆ ಹಾಕುತ್ತಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಕಳೆದ ವರ್ಷವೇ ಏಜೆನ್ಸಿ ಕೆಎಸ್ಎಫ್ ಟೆಂಡರ್ ಅವಧಿ ವಿಸ್ತರಣೆಯಾಗಿದೆ. ಆದರೂ ಮರು ಟೆಂಡರ್ ಮಾಡದೆ ಬೆಸ್ಕಾಂ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ. ದಾಖಲೆ ಸಮೇತ ಕೆಎಸ್ಎಫ್ ಗುತ್ತಿಗೆದಾರನ ಮಹಾ ಕಳ್ಳಾಟ ಬಟಾ ಬಯಲು. ಬೆಸ್ಕಾಂನಲ್ಲಿ ಹೊರಗುತ್ತಿಗೆ ನೌಕರರ ನೇಮಕ ಜವಾಬ್ದಾರಿ ಹೊತ್ತಿರುವ ಕೆಎಸ್ಎಫ್ ಮರು ಟೆಂಡರ್ ಮಾಡದೆ ಕೆಎಸ್ಎಫ್ ಕಂಪನಿಗೆ ಔಟ್ಸೋರ್ಸ್ ಸಿಬ್ಬಂದಿ ಹೊಣೆ. ಟೆಂಡರ್ ಮುಕ್ತಾಯ ಕಾರಣ ಮತ್ತೆ ಮಾರ್ಚ್ ವರೆಗೂ ಟೆಂಡರ್ ಅವಧಿ ವಿಸ್ತರಣೆ. ಹೊರಗುತ್ತಿಗೆ ನೌಕರರಿಗೆ ಕೆಎಸ್ಎಫ್ ಕಂಪನಿ ಕಡಿಮೆ ಸಂಬಳ ನೀಡುತ್ತಿರೋ ಆರೋಪವು ಕೇಳಿ ಬಂದಿದೆ. ಇನ್ನು ಪಿಎಫ್ ಸೇರಿ ಇನ್ನಿತರ ಸೌಲಭ್ಯ ನೀಡದೆ ಸಿಬ್ಬಂದಿಗೆ ವಂಚನೆ ಎಸಗ್ತಾ ಇರುವ ಕಂಪನಿ ಹಲವು ವರ್ಷಗಳಿಂದ ಹೊರಗುತ್ತಿಗೆ ಸಿಬ್ಬಂದಿ ಹೆಸರಿನಲ್ಲಿ ಕೆಎಸ್ಎಫ್ ದೋಖಾ ಮಾಡ್ತಾ ಇದೆ. ನೌಕರರಿಗೆ ದೋಖಾ ಮಾಡುತ್ತಿದ್ದರೂ ಟೆಂಡರ್ ಅವಧಿ ವಿಸ್ತರಣೆ ಮಾಡುತ್ತಿರುವ ಬೆಸ್ಕಾಂ ಟೆಂಡರ್ ಅವಧಿ ವಿಸ್ತರಣೆ ಹಿಂದೆ ನಡೆದಿದೆಯಾ ಭಾರಿ ಭ್ರಷ್ಟಾಚಾರ ಅನ್ನೋ ಪ್ರಶ್ನೆಗಳು ಮೂಡಿದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಮಣೆ ಹಾಕಲಾಗ್ತಾ ಇದೆಯಾ? ತಮಗೆ ಅನುಕೂಲಕರವಾದಂತಹ ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆದಾರ ಟೆಂಡರ್ ಅವಧಿ ಬ್ಯಾಕ್ ಟು ಬ್ಯಾಕ್ ವಿಸ್ತರಣೆ ಮಾಡ್ತಿರೋದ್ರ ಹಿಂದಿರೋ ಕಾರಣಗಳೇನು? ಬೆಸ್ಕಾಂ ಅಧಿಕಾರಿಗಳ ಉದ್ಧಾರಕ್ಕೋ ಕಾಂಟ್ರಾಕ್ಟರ್ಗಳ ಲಾಭಕ್ಕೋ? ಇನ್ನು ಔಟ್ಸೋರ್ಸ್ ಸಿಬ್ಬಂದಿ ಏಜೆನ್ಸಿ ಕಂಪನಿಗಳಿಗೆ ಮಣೆ ಹಾಕ್ತಿರೋದು ಯಾಕೆ? ಇನ್ನು ಕೆಎಸ್ಎಫ್ ಕಂಪನಿಗೆ ಮಣೆ ಹಾಕುತ್ತಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಅದರ ಹಿಂದೆ ಏನಾದರೂ ಅವರ ಅನುಕೂಲಕರವಾದಂತಹ ಕಾರಣಗಳು ಇದ್ದಿರಬಹುದಾ? ಕಳೆದ ವರ್ಷವೇ ಏಜೆನ್ಸಿ ಕೆಎಸ್ಎಫ್ ಟೆಂಡರ್ ಅವಧಿ ವಿಸ್ತರಣೆಯಾಗಿತ್ತು. ಆದರೂ ಕೂಡ ಮರು ಟೆಂಡರ್ ಮಾಡದೆ ಬೆಸ್ಕಾಂ ಅಧಿಕಾರಿಗಳ ಈ ನಿರ್ಲಕ್ಷ್ಯ ನಿಜಕ್ಕೂ ಬೇರೆ ಬೇರೆ ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಇನ್ನು ದಾಖಲೆ ಸಮೇತ ಕೆಎಸ್ಎಫ್ ಗುತ್ತಿಗೆದಾರನ ಮಹಾ ಕಳ್ಳಾಟ ಬಯಲಾಗಿದೆ. ಬೆಸ್ಕಾಂನಲ್ಲಿ ಹೊರಗುತ್ತಿಗೆ ನೌಕರರ ನೇಮಕ ಜವಾಬ್ದಾರಿ ಹೊತ್ತಿರುವಂತಹ ಕೆಎಸ್ಎಫ್ ಮರು ಟೆಂಡರ್ ಮಾಡದೆ ಕೆಎಸ್ಎಫ್ ಕಂಪನಿಗೆ ಔಟ್ಸೋರ್ಸ್ ಸಿಬ್ಬಂದಿ ಹೊಣೆ. ಇನ್ನು ಟೆಂಡರ್ ಮುಕ್ತಾಯ ಕಾರಣ ಮತ್ತೆ ಮಾರ್ಚ್ ವರೆಗೆ ಟೆಂಡರ್ ಅವಧಿ ವಿಸ್ತರಣೆ. ಹೊರಗುತ್ತಿಗೆ ನೌಕರರಿಗೆ ಕೆಎಸ್ಎಫ್ ಕಂಪನಿ ಕಡಿಮೆ ಸಂಬಳ ನೀಡುತ್ತಿರೋ ಆರೋಪ ಕೇಳಿಬಂದಿದೆ. ಇನ್ನು ಪಿಎಫ್ ಸೇರಿ ಇನ್ನಿತರ ಸೌಲಭ್ಯ ನೀಡದೆ ಸಿಬ್ಬಂದಿಗೆ ವಂಚನೆಯನ್ನು ಎಸಗ್ತಾ ಇರೋ ಆರೋಪವೂ ಕೂಡ ಅವರ ವಿರುದ್ಧ ಇದ್ದು ಹಲವು ವರ್ಷಗಳಿಂದ ಹೊರಗುತ್ತಿಗೆ ಸಿಬ್ಬಂದಿ ಹೆಸರಿನಲ್ಲಿ ಕೆಎಸ್ಎಫ್ ದೋಖಾ ಮಾಡಿದೆ. ಇನ್ನು ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳು ತಕ್ಷಣವೇ ಇದರ ಕೂಲಂಕುಷವಾಗಿ ಪರಿಶೀಲಿಸಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅಧಿಕಾರಿ ವಲಯಗಳಿಂದ ಆಗ್ರಹ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.